ನಮಸ್ಕಾರ ಸ್ನೇಹಿತರೆ, ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶ್ರವಣಬೆಳಗೊಳ ನಿಮಗೆಲ್ಲ ಗೊತ್ತಿರುತ್ತೆ, ಗೊಮ್ಮಟೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಗೊಮ್ಮಟೇಶ್ವರ ದೇವಸ್ಥಾನವನ್ನು ನಿಮಗೆ ತೋರಿಸ್ತೀನಿ, ಹಾಗೂ ಗೊಮ್ಮಟೇಶ್ವರ ಹೇಗೆ ಅಲ್ಲಿ ಪ್ರತಿಷ್ಠಾಪನೆಯನ್ನಾಯಿತು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ದೇವಾಲಯವು 2300 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ. ಜೈನರ ಕಾಶಿ ಅಂತಲೂ ಹೇಳಲಾಗುತ್ತೆ. ಈ ಕ್ಷೇತ್ರದಲ್ಲಿ ಒಟ್ಟು 2 ಬೆಟ್ಟಗಳಿವೆ, ವಿಂಧ್ಯಗಿರಿ ಮತ್ತು ಚಂದ್ರಗಿರಿ. ವಿಂಧ್ಯಗಿರಿಯಲ್ಲಿ ಬೃಹತ್ ಬಾಹುಬಲಿಯನ್ನ ನೋಡಬಹುದಾಗಿದೆ. ಇದು ಏಕಶಿಲಾ ಮೂರ್ತಿಯಾಗಿದ್ದು ಒಂದೇ ಕಲ್ಲಿನಿಂದ 57 ಅಡಿ ಎತ್ತರದಲ್ಲಿ ಈ ಶಿಲೆಯನ್ನ 12 ವರ್ಷ ಅವಧಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕವನ್ನ ವಿಜೃಂಭಣೆಯಿಂದ ನಡೆಸಲಾಗುತ್ತೆ. 2018ರಲ್ಲಿ ಕಳೆದ ಮಹಾಮಸ್ತಾಭಿಷೇಕ ನಡೆಯಿತು. ಬರುವ ಮಹಾಮಸ್ತಾಭಿಷೇಕ 2030ರಲ್ಲಿ ನಡೆಯುತ್ತೆ. ಬನ್ನಿ ಇಷ್ಟಿಗೆ ಸುಸ್ತಾದ್ರಂಗೆ ಬನ್ನಿ. ನೋಡ, ಎಷ್ಟು ಮೆಟ್ಲಿರ್ಬೋದಾ ಇದರಲ್ಲಿ? 900 ಮೆಟ್ಲಿಗೆ ಹತ್ಬೇಕೀಗ. 100 ಮೆಟ್ಲಿಗೆ ಸುಸ್ತಾಯ್ತಾ? ಬನ್ನಿ ಹೋಗೋಣ. ಗೊಮ್ಮಟೇಶ್ವರನ ಬಗ್ಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ರಾಜ್ಯವಂಶದ ರಿಷಭನಾಥ ಮತ್ತು ಸುನಂದಾಗೆ ಗೊಮ್ಮಟೇಶ್ವರರು ಜನಿಸಿರುತ್ತಾರೆ. ಸುನಂದಾಗೆ ಒಟ್ಟು 100 ಮಕ್ಕಳಿರುತ್ತಾರೆ. ಅದರಲ್ಲಿ ಭರತ ಚಕ್ರವರ್ತಿ ದೊಡ್ಡವರು, ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ತಮ್ಮನಾಗಿರುತ್ತಾನೆ. ಗೊಮ್ಮಟೇಶ್ವರರು ಯುದ್ಧಕ್ಕೆ ಸಂಬಂಧಿಸಿದ ಬಿಲ್ಲುಗಾರಿಕೆ, ವೈದ್ಯಗಾರಿಕೆ, ಪುಷ್ಪಕೃಷಿ ಹೀಗೆ ಹಲವಾರು ಹಾಗೂ ಗುರುಗಳು ಕಲಿಸಿದ ಶಾಸ್ತ್ರಗಳನ್ನು ಸಹ ಕಲಿತು ತುಂಬಾ ನಿಪುಣರಾಗಿರುತ್ತಾರೆ. ಗೊಮ್ಮಟೇಶ್ವರನ ತಂದೆ ರಿಷಭನಾಥನಿಗೆ ವಯಸ್ಸಾಗ್ತಿರುತ್ತೆ. ಅದರಿಂದ ಸನ್ಯಾಸಿಯಾಗಲು ತೀರ್ಮಾನವನ್ನ ಮಾಡ್ತಾರೆ. ಇದರಿಂದ ತನ್ನ ರಾಜ್ಯವನ್ನ ತನ್ನ 100 ಮಕ್ಕಳಿಗೆ ಸಮನಾಗಿ ಹಂಚ್ತಾರೆ. ಭರತನಿಗೆ ಅಯೋಧ್ಯ ರಾಜ್ಯವನ್ನ, ಗೊಮ್ಮಟೇಶ್ವರನಿಗೆ ಅಸ್ಮಕ ರಾಜ್ಯವನ್ನ ನೀಡುತ್ತಾರೆ. ಈ ವೇಳೆ ಭರತನಿಗೆ ರತ್ನಚಕ್ರ ಎಂಬ ದೈವಿಕ ಚಕ್ರವು ದೊರೆಯುತ್ತೆ. ಇದರಿಂದ ಭರತನಿಗೆ ಸ್ವಲ್ಪ ದುರಾಸೆ ಹುಟ್ಟಿ, ನಾನು ರಾಜರ ರಾಜ ಅಂತ ಕರೆಸ್ಕೋಬೇಕು ಅಂತ ಎಲ್ಲಾ ರಾಜ್ಯವನ್ನ ವಶಪಡಿಸ್ಕೊಂತಾ ಬರ್ತಾರೆ. ಸಹೋದರರಿಗೆ ರಾಜ್ಯಗಳನ್ನೆಲ್ಲ ಒಪ್ಪಿಸಬೇಕು, ನಿಮ್ಮ ರಾಜನನ್ನಾಗಿ ಸ್ವೀಕರಿಸಬೇಕು ಅಂತ ಆದೇಶವನ್ನ ಕಳಿಸ್ತಾರೆ. ಇದರಿಂದ ತನ್ನ ಸಹೋದರರು ತನ್ನ ಅಣ್ಣನನ್ನು ಧಿಕ್ಕರಿಸಬಾರದು ಅಂತ ಅವರವರ ರಾಜ್ಯಗಳನ್ನ ಒಪ್ಪಿಸುತ್ತಾರೆ ಹಾಗೂ ರಾಜನನ್ನಾಗಿ ಸ್ವೀಕರಿಸುತ್ತಾರೆ. ಆದರೆ ಒಬ್ಬರನ್ನ ಬಿಟ್ಟು, ಅದೇ ಬಾಹುಬಲಿ ಗೊಮ್ಮಟೇಶ್ವರ. ತನ್ನ ಅಣ್ಣನ ಪತ್ರವನ್ನ ನಿರಾಕರಿಸಿ, ನಾನು ಅಣ್ಣ ಎಂಬ ಗೌರವನ್ನ ಕೊಡ್ತೀನಿ, ಆದರೆ ಪ್ರಭು ಒಂದಲ್ಲ ಎಂಬ ಘೋಷಣೆಯನ್ನ ಮಾಡ್ತಾನೆ. ಇದರಿಂದ ಕೋಪಗೊಂಡ ಭರತ ಬಾಹುಬಲಿಯನ್ನ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಇವರಿಬ್ಬರಿಂದ ಅನೇಕ ಪ್ರಾಣಿಗಳು, ಸಾವಿರಾರು ಸೈನಿಕರನ್ನ ಕಳೆದುಕೊಂಡು ರಾಜ್ಯಕ್ಕೆ ಎಷ್ಟೋ ನಷ್ಟಗಳು ಅನುಭವಿಸಬೇಕಾಗತ್ತೆ ಅಂತ ತಿಳಿದು 2 ಕಡೆ ಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬಂದು, ಯಾವ ಸೈನಿಕರು ಬಳಸದೆ, ಯಾವ ಸೈನ್ಯವನ್ನು ಬಳಸದೆ, ಯಾವ ಆಯುಧಗಳನ್ನು ಬಳಸದೆ ನೀವಿಬ್ಬರೇ ಹೋರಾಡಿ ಗೆಲ್ಲಬೇಕು ಎಂದು ತೀರ್ಮಾನಿಸಲಾಗುತ್ತದೆ. ಭರತ ಮತ್ತು ಬಾಹುಬಲಿಯರ ನಡುವೆ 3 ಸುತ್ತಿನ ಯುದ್ಧವು ನಡೆಯುತ್ತೆ. ಅದರಲ್ಲಿ ಮೊದಲನೇದು ದೃಷ್ಟಿಯುದ್ಧ. ಒಬ್ಬರನ್ನೊಬ್ಬರು ಕಣ್ಣು ಮಿಟಿಕಿಸದೆ ನೋಡುವುದು. ಗಂಟೆಗಳಷ್ಟು ಸಮಯ ಕಳೆಯುತ್ತೆ. ಬಾಹುಬಲಿಯ ದೃಷ್ಟಿ ಮುಂದೆ ಭರತನು ಕಣ್ಣು ಮಿಟಿಕಿ ಸೋಲುತ್ತಾನೆ. 2ನೇ ಸುತ್ತು ಜಲಯುದ್ಧ. ಸಹೋದರರಿಬ್ಬರು ನೀರಿಗೆ ಇಳಿದು ಒಬ್ಬರನ್ನೊಬ್ಬರು ನೀರಿಂದ ಒಡೆಯುವ ಸ್ಪರ್ಧೆಯಾಗಿತ್ತು. ಇದರಲ್ಲೂ ಕೂಡ ಭರತ ಬಾಹುಬಲಿಯ ಮುಂದೆ ಸೋಲುತ್ತಾನೆ. ಇನ್ನ ಕೊನೆಯ ಸುತ್ತು ಕುಸ್ತಿ. ಇದು ತುಂಬಾ ಭಯಂಕರವಾಗಿರುತ್ತದೆ.
ಭರತ 2 ಸುತ್ತಿನಲ್ಲಿ ಸೋತಿದ್ದಕ್ಕೆ ಈ ಸುತ್ತಿನಲ್ಲಿ ಗೆಲ್ಲಲೇಬೇಕು ಅಂತ ತೀರ್ಮಾನ ಮಾಡಿರ್ತಾನೆ. ಗಂಟೆಗಟ್ಟಲೆ ಸೆಣಸಾಟ ಮಾಡಿ ಇದರಲ್ಲಿ ಬಾಹುಬಲಿ ಭರತನನ್ನ ಮೇಲಕ್ಕೆ ಎತ್ತಿ ಎಸೆಯಲು ಮುಂದಾಗುತ್ತಾನೆ. ಇದನ್ನು ಕಂಡ ನೋಡುಗರು ಎಲ್ಲಿ ಭರತನನ್ನು ಕೊಂದು ಬಿಡುತ್ತಾನೆ ಎಂದು ಭಯಭೀತರಾಗುತ್ತಾರೆ. ಆದರೆ ಇನ್ನೇನು ಗೆಲ್ಲಬೇಕು ಅನ್ನೋಷ್ಟರಲ್ಲಿ ಬಾಹುಬಲಿಗೆ ವಾಸ್ತವದ ಅರಿವಾಗುತ್ತೆ. ಕೇವಲ ಒಂದು ಸ್ಥಾನಕ್ಕೋಸ್ಕರ, ಕೇವಲ ಒಂದು ರಾಜ್ಯಕ್ಕೋಸ್ಕರ ತನ್ನ ಒಡ ಹುಟ್ಟಿದ ಅಣ್ಣನನ್ನೇ ಕೊಲ್ಲಲು ಹೋಗ್ತಾ ಇದ್ದೀನಲ್ಲ, ಎಂತಹ ಕ್ರೂರಿ, ಎಂತಹ ಸ್ವಾರ್ಥಿ ನಾನು ಅಂತ ನನ್ನನ್ನು ನಿಧಾನವಾಗಿ ಕೆಳಗಿಳಿಸ್ತಾನೆ. ಯುದ್ಧದಲ್ಲಿ ಯಾವುದೇ ಆಯುಧವನ್ನ ಬಳಸಬಾರದು ಎಂಬ ನಿಯಮವನ್ನ ಮೀರಿ ಬಾಹುಬಲಿಯ ಮೇಲೆ ರತ್ನ ಚಕ್ರವನ್ನ ಉಪಯೋಗಿಸ್ತಾನೆ. ಆದರೆ ಆ ದೈವ ಚಕ್ರವು ಬಾಹುಬಲಿಯ ಸುತ್ತ ತಿರುಗಿ ಸುಮ್ಮನಾಗುತ್ತೆ. ಬಾಹುಬಲಿಯು ಅಣ್ಣನು ಆಸೆ ಪಟ್ಟಿರುವುದು ನನಗೆ ಬೇಡ ಎಂದು ತನ್ನ ಎಲ್ಲ ಆಸ್ತಿ ರಾಜ್ಯಗಳನ್ನು ತ್ಯಜಿಸಿ ಸತ್ಯ, ನೆಮ್ಮದಿ ಮತ್ತು ಸರ್ವದಾನವನ್ನು ಪಡೆಯಲು ನಿಸ್ವಾರ್ಥ ಮನಸ್ಸಿನಿಂದ ಕಾಡಿಗೆ ಧ್ಯಾನವನ್ನು ಮಾಡಲು ಹೋಗ್ತಾರೆ. ಜೈನ ಧರ್ಮದ ಪ್ರಕಾರದಂತೆ ಬಾಹುಬಲಿಯು ತನ್ನ ಎಲ್ಲ ಬಟ್ಟೆಗಳನ್ನು ತೆಗೆದು ಧ್ಯಾನ ಮಾಡಲು ಶುರು ಮಾಡುತ್ತಾರೆ. 1 ವರ್ಷದವರೆಗೆ ಚಲನರಹಿತವಾಗಿ ನಿಂತು ಧ್ಯಾನಿಸಿದರು ಎಂದು ಹೇಳಲಾಗುತ್ತೆ. ಈ ರೀತಿ ಬೆತ್ತಲೆಯಿಂದ ನಿಲ್ಲುವುದರಿಂದನೇ ಬಾಹುಬಲಿಗೆ ಗೊಮ್ಮಟೇಶ್ವರ ಎಂದು ಹೆಸರು ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಜೈನ ಧರ್ಮದ ಕಾಶಿಯ ಮಹತ್ವವನ್ನ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನು ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.